ನೀವು FD ಮತ್ತು SIPಯಲ್ಲಿ 5,000 ಹಣವನ್ನು ತಿಂಗಳಿಗೆ ಹಾಕಿದರೆ ಯಾವುದರಲ್ಲಿ ಹೆಚ್ಚು ರಿಟರ್ನ್ ಬರುತ್ತೆ ಗೊತ್ತಾ? ನೀವು ತಿಂಗಳಿಗೆ 500 ರೂಪಾಯಿ SIPಯಲ್ಲಿ ಇನ್ವೆಸ್ಟ್ ಮಾಡಿದರೆ 72 ಲಕ್ಷ ಆಗುತ್ತದೆ. ಅದೇ 500 ರೂಪಾಯಿ FDಯಲ್ಲಿ ಇನ್ವೆಸ್ಟ್ ಮಾಡಿದರೆ 5 ಲಕ್ಷ ಆಗುತ್ತದೆ. ನೀವು ತಿಂಗಳಿಗೆ 1,000 ರೂಪಾಯಿ SIP ಮಾಡಿದರೆ 1,43,00,000 ಆಗುತ್ತದೆ. ಅದೇ 1,000 ರೂಪಾಯಿಯನ್ನು FDಯಲ್ಲಿ ಹಾಕಿದರೆ 10 ಲಕ್ಷ ಆಗುತ್ತದೆ. ನೀವು ತಿಂಗಳಿಗೆ 2,000 ರೂಪಾಯಿ SIP ಮಾಡಿದರೆ 2,90,00,000 ಆಗುತ್ತೆ. ಅದೇ ನೀವು FDಯಲ್ಲಿ 2,000 ರೂಪಾಯಿ ಹಾಕಿದರೆ 21 ಲಕ್ಷ ಆಗುತ್ತದೆ. ನೀವು ತಿಂಗಳಿಗೆ 5,000 ರೂಪಾಯಿ SIP ಮಾಡಿದರೆ 7,20,00,000 ಆಗುತ್ತೆ. ಅದೇ 5,000ವನ್ನು FDಯಲ್ಲಿ ಹಾಕಿದರೆ ಬರೀ 52 ಲಕ್ಷ ಆಗುತ್ತದೆ. ನೀವು ಪ್ರತಿ ತಿಂಗಳು 10,000 ರೂಪಾಯಿಯನ್ನು SIP ಮಾಡಿದರೆ 14,52,00,000 ಆಗುತ್ತದೆ. ಅದೇ 10,000ವನ್ನು FDಯಲ್ಲಿ ಹಾಕಿದರೆ ಬರೀ 1 ಕೋಟಿ ಆಗುತ್ತದೆ. ಈ SIP ಮತ್ತು FD ರಿಟರ್ನ್ 30 ವರ್ಷಗಳ ಕಾಲ ಇರುವ ಹಾಗೆ ನೋಡಿಸುತ್ತೆ. ನೀವು SIPಯಲ್ಲಿ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕಾ ಇಲ್ಲ FDಯಲ್ಲಿ ಇನ್ವೆಸ್ಟ್ ಮಾಡಬೇಕಾ ಎಂದು ಯೋಚಿಸಿ. ನೀವು FD ಮತ್ತು SIPಯಲ್ಲಿ 5,000 ಹಣವನ್ನು ತಿಂಗಳಿಗೆ ಹಾಕಿದರೆ ಯಾವುದರಲ್ಲಿ ಹೆಚ್ಚು ರಿಟರ್ನ್ ಬರುತ್ತೆ ಗೊತ್ತಾ? ನೀವು ತಿಂಗಳಿಗೆ 500 ರೂಪಾಯಿ SIPಯಲ್ಲಿ ಇನ್ವೆಸ್ಟ್ ಮಾಡಿದರೆ 72 ಲಕ್ಷ ಆಗುತ್ತದೆ. ಅದೇ 500 ರೂಪಾಯಿ FDಯಲ್ಲಿ ಇನ್ವೆಸ್ಟ್ ಮಾಡಿದರೆ 5 ಲಕ್ಷ ಆಗುತ್ತದೆ. ನೀವು ತಿಂಗಳಿಗೆ 1,000 ರೂಪಾಯಿ SIP ಮಾಡಿದರೆ 1,43,00,000 ಆಗುತ್ತದೆ. ಅದೇ 1,000 ರೂಪಾಯಿಯನ್ನು FDಯಲ್ಲಿ ಹಾಕಿದರೆ 10 ಲಕ್ಷ ಆಗುತ್ತದೆ. ನೀವು ತಿಂಗಳಿಗೆ 2,000 ರೂಪಾಯಿ SIP ಮಾಡಿದರೆ 2,90,00,000 ಆಗುತ್ತೆ. ಅದೇ ನೀವು FDಯಲ್ಲಿ 2,000 ರೂಪಾಯಿ ಹಾಕಿದರೆ 21 ಲಕ್ಷ ಆಗುತ್ತದೆ. ನೀವು ತಿಂಗಳಿಗೆ 5,000 ರೂಪಾಯಿ SIP ಮಾಡಿದರೆ 7,20,00,000 ಆಗುತ್ತೆ. ಅದೇ 5,000ವನ್ನು FDಯಲ್ಲಿ ಹಾಕಿದರೆ ಬರೀ 52 ಲಕ್ಷ ಆಗುತ್ತದೆ. ನೀವು ಪ್ರತಿ ತಿಂಗಳು 10,000 ರೂಪಾಯಿಯನ್ನು SIP ಮಾಡಿದರೆ 14,52,00,000 ಆಗುತ್ತದೆ. ಅದೇ 10,000ವನ್ನು FDಯಲ್ಲಿ ಹಾಕಿದರೆ ಬರೀ 1 ಕೋಟಿ ಆಗುತ್ತದೆ. ಈ SIP ಮತ್ತು FD ರಿಟರ್ನ್ 30 ವರ್ಷಗಳ ಕಾಲ ಇರುವ ಹಾಗೆ ನೋಡಿಸುತ್ತೆ. ನೀವು SIPಯಲ್ಲಿ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕಾ ಇಲ್ಲ FDಯಲ್ಲಿ ಇನ್ವೆಸ್ಟ್ ಮಾಡಬೇಕಾ ಎಂದು ಯೋಚಿಸಿ.